ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಇದೆ. ಅದಕ್ಕೆ ಬ್ಯಾಟ್ರಿ ಹಾಕ್ಲಿಲ್ಲ ಅಂದ್ರೆ ಏನಾಗತ್ತೆ? ಆ, ಅದು ಒಂಚೂರು ಕದಲೋದಿಲ್ಲ ಅಲ್ವಾ? ಹೌದು, ಖಂಡಿತ. ಅದೇ ತರ ಈ ಇಡೀ ಪ್ರಪಂಚ ಓಡ್ಬೇಕು ಅಂದ್ರೆ ಒಂದು ಮ್ಯಾಜಿಕ್ ಫ್ಯೂಲ್ ಬೇಕು. ಈ ಮೂಲ ವಸ್ತುವೇನೆ ನಾವು ಎನರ್ಜಿ ಅಂತ ಕರೆಯೋದು. ನಿಜ ನಿಜ. ಈ ಎನರ್ಜಿ ಅನ್ನೋದು ನಮ್ಮ ಜಗತ್ತನ್ನು ಓಡಿಸುವ ಮತ್ತೆ ಬೆಳಗಿಸುವ ಒಂದು ಅದ್ಭುತ ಶಕ್ತಿ. ಒಮ್ಮೆ ಊಹಿಸ್ಕೊಳ್ಳಿ, ಈ ಎನರ್ಜಿ ಇಲ್ಲದಿದ್ದರೆ ಜಗತ್ತು ಕತ್ತಲೆಯಾಗಿರುತ್ತಿತ್ತು. ಹೌದು. ಮತ್ತೆ ಸಂಪೂರ್ಣ ನಿಶ್ಶಬ್ದ ಆಗಿರುತ್ತಿತ್ತು. ಅಂದ್ರೆ ಬ್ಯಾಟ್ರಿ ಇಲ್ದ ಕಾರ್ ಹೇಗೆ ಕೆಲಸ ಮಾಡಲ್ವೋ ಹಾಗೆ ಎನರ್ಜಿ ಇಲ್ದೆ ಪ್ರಪಂಚದಲ್ಲಿ ಏನು ನಡೆಯೋದಿಲ್ಲ ಅಲ್ವಾ? 100ಕ್ಕೆ 100 ಸರಿ. ಆದ್ರೆ ನನ್ಗೊಂದು ಡೌಟ್ ಇದೆ. ಕಣ್ಣಿಗೆ ಕಾಣಿಸದ ಈ ಎನರ್ಜಿ ನಮ್ಮೆಲ್ಲಾ ಕೆಲ್ಸಗಳನ್ನು ಹೇಗೆ ಮಾಡುತ್ತೆ? ಇದು ಒಂದೇ ತರಹ ಇರುತ್ತಾ ಅಥವಾ ಬೇರೆ ಬೇರೆ ರೂಪದಲ್ಲಿ ಇರುತ್ತಾ? ಇದು ಬೇರೆ ಬೇರೆ ರೂಪದಲ್ಲಿರುತ್ತೆ. ಎನರ್ಜಿ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ, ಅಂದ್ರೆ ಅಬಿಲಿಟಿ ಟು ಡೂ ವರ್ಕ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಸೂರ್ಯನಿಂದ ಬರುವುದು ಮತ್ತೆ ಅಮ್ಮ ಒಲೆಯಲ್ಲಿ ಬಿಸಿಬೇಳೆಬಾತ್ ಮಾಡುವಾಗ ಬರುವುದು ಹೀಟ್ ಎನರ್ಜಿ. ಓಹೋ, ಅಂದ್ರೆ ಶಾಖ ಕೂಡ ಒಂದು ತರಹದ ಎನರ್ಜಿ. ಆ ಬಿಸಿಯಿಂದಲೇ ಅಡುಗೆ ಬೇಯುವುದು ಅಲ್ವಾ? ಹೌದು. ಹಾಗಾದ್ರೆ ನಮ್ಮ ಮನೆಯಲ್ಲಿರುವ ಟ್ಯೂಬ್ ಲೈಟ್ನಿಂದ ಬರುವುದು ಯಾವ ಎನರ್ಜಿ ಅಂತ ಗೆಸ್ ಮಾಡಿ. ಖಂಡಿತ ಅದು ಲೈಟ್ ಎನರ್ಜಿ. ಅರೆ ವಾವ್! ಹಾಗೆಯೇ ದೇವಸ್ಥಾನದ ದೊಡ್ಡ ಗಂಟೆ ಬಾರಿಸಿದಾಗ ಟಣ್ಣಂತ ಸೌಂಡ್ ಬರುತ್ತಲ್ವಾ? ಅದು ಸೌಂಡ್ ಎನರ್ಜಿ ಇರ್ಬೇಕು. ಅಕ್ಷರಶಃ ನಿಜ. ಗಿಟಾರ್ ನುಡಿಸಿದಾಗ ಬರುವುದು ಕೂಡ ಸೌಂಡ್ ಎನರ್ಜಿನೇ. ಗಾಳಿಯಲ್ಲಿ ಕಂಪನಗಳು ಅಂದ್ರೆ ಆ ವೈಬ್ರೇಷನ್ಸ್ ಉಂಟಾದಾಗ ಈ ಶಬ್ದ ಕೇಳಿಸುತ್ತೆ. ಇನ್ನು ಕ್ರಿಕೆಟ್ ಆಡುವಾಗ ಓಡುವುದು ಅಥವಾ ಹಕ್ಕಿ ಆಕಾಶದಲ್ಲಿ ಹಾರುವಾಗ ಅಲ್ಲಿ ಮೂವ್ಮೆಂಟ್ ಎನರ್ಜಿ ಇರುತ್ತೆ. ಹ್ಮ್. ಅದನ್ನೇ ಕೈನೆಟಿಕ್ ಎನರ್ಜಿ ಅಂತ ಕೂಡ ಕರೀತಾರೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದಿರಿ. ಅಂದ್ರೆ ಎನರ್ಜಿ ಅನ್ನೋದು ಬೇರೆ ಬೇರೆ ಕಾಸ್ಟ್ಯೂಮ್ ಹಾಕಿಕೊಳ್ಳುವ ಒಂದು ಸೂಪರ್ ಹೀರೋ ತರ ಇದೆ. ಕೆಲವೊಮ್ಮೆ ಸೂರ್ಯನ ಹಾಗೆ ಬಿಸಿ, ಇನ್ನು ಕೆಲವೊಮ್ಮೆ ತಬಲದ ಹಾಗೆ ಸೌಂಡ್ ಮಾಡುತ್ತೆ. ಹೌದು, ಹೋಲಿಕೆ ತುಂಬಾ ಚೆನ್ನಾಗಿದೆ. ಈ ಸೂಪರ್ ಹೀರೋ ನಮ್ಮನ್ನು ಓಡಾಡುವಂತೆ ಮಾಡುತ್ತೆ, ಸರಿ. ಆದರೆ ಮನುಷ್ಯರಿಗೆ ಮತ್ತು ವಾಹನಗಳಿಗೆ ಈ ಶಕ್ತಿ ಎಲ್ಲಿಂದ ಸಿಗುತ್ತೆ? ಒಳ್ಳೆ ಪ್ರಶ್ನೆ. ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ಆಟವಾಡಲು ಓದಲು ಎನರ್ಜಿ ಬೇಕೇ ಬೇಕು. ನಾವು ದಿನ ತಿನ್ನುವ ಇಡ್ಲಿ ದೋಸೆ ಚಪಾತಿಯೇ ನಮ್ಮ ದೇಹಕ್ಕೆ ಫ್ಯೂಲ್. ಹಾಗೆ ಹಸುಗಳಿಗೆ ಹುಲ್ಲು ಫ್ಯೂಲ್ ಆಗುತ್ತೆ. ಓಹೋ, ಅಂದ್ರೆ ಹೊಟ್ಟೆ ಒಂದು ಸಣ್ಣ ಫ್ಯಾಕ್ಟ್ರಿ ತರ ಕೆಲ್ಸ ಮಾಡಿ ಈ ಊಟವನ್ನು ಒಡೆದು ಬೇಕಾದ ಎನರ್ಜಿ ಕೊಡುತ್ತೆ ಅಂದಾಗಾಯ್ತು. ಖಂಡಿತ. ಆದ್ರೆ ಯಂತ್ರಗಳು ದೋಸೆ ತಿನ್ನುತ್ತವಾ? ಇಲ್ಲ ತಾನೇ. ಹೌದು. ಒಂದು ವೇಳೆ ಸ್ಕೂಟರ್ಗೆ ಪೆಟ್ರೋಲ್ ಬದಲು ರಸಂ ಕುಡಿಸಿದ್ರೆ ಏನಾಗ್ಬೋದು? ಖಂಡಿತ ಅದು ಓಡೋದಲ್ಲ. ಹೌದು, ಯಂತ್ರಗಳಿಗೆ ಬೇರೆ ರೀತಿಯ ಫ್ಯೂಯಲ್ ಬೇಕು. ಕಾರು ಬಸ್ಸುಗಳಿಗೆ ರಸ್ತೆಯಲ್ಲಿ ಓಡಲು ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು. ಆಹಾ, ಈ ಇಂಧನಗಳು ಇಂಜಿನ್ ಒಳಗೆ ಉರಿದಾಗ ಕಿನೆಟಿಕ್ ಎನರ್ಜಿ ಹುಟ್ಕೊಳ್ಳುತ್ತೆ. ಅದರಿಂದಲೇ ವಾಹನಗಳು ಮುಂದಕ್ಕೆ ಹೋಗೋದು ಅಲ್ವಾ? ಹೌದು, ಅದೇ ರೀತಿ ಅಡಿಗೆ ಮಾಡಲು ಕುಕಿಂಗ್ ಗ್ಯಾಸ್ ಅಂದ್ರೆ ಆ LPG ಬೇಕಾಗತ್ತೆ. ಅರ್ಥ ಆಯ್ತು. ಅಂದ್ರೆ ಆಟವಾಡಲು ನಮ್ಮ ಹೊಟ್ಟೆಯಲ್ಲಿರುವ ಊಟವೇ ಪೆಟ್ರೋಲ್ ಇದ್ದ ಹಾಗೆ. ಪ್ರತಿಯೊಂದು ಕೆಲ್ಸಕ್ಕೂ ಅದರದೇ ಆದ ಫ್ಯೂಲ್ ಬೇಕು. ನಿಜ, ಪ್ರತಿಯೊಂದಕ್ಕೂ ಅದರದೇ ಆದ ಎನರ್ಜಿ ಮೂಲ ಇರುತ್ತೆ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಕಾರುಗಳು ಪೆಟ್ರೋಲ್ ಕುಡಿಯುತ್ತವೆ ಅಂತ ತಿಳಿಯಿತು. ಆದ್ರೆ ನಮ್ಮ ಮನೆಯ ಟಿವಿ ಅಥವಾ ಫ್ಯಾನ್ ಓಡಲು ಏನು ಕುಡಿಯುತ್ತವೆ? ಅವುಗಳಿಗೆ ನಾವು ಪೆಟ್ರೋಲ್ ಹಾಕೋದಿಲ್ವಲ್ಲ? ಅಲ್ಲಿಯೇ ಬರುವುದು ನಮ್ಮ ಕಣ್ಣಿಗೆ ಕಾಣಿಸದ ಸಹಾಯಕಿ. ಅದೇ ಎಲೆಕ್ಟ್ರಿಸಿಟಿ. ಇದು ತುಂಬಾ ಉಪಯುಕ್ತವಾದ ಎನರ್ಜಿ. ಇದರ ವಿಶೇಷತೆ ಏನಂದ್ರೆ ಇದು ಬೇರೆ ಬೇರೆ ರೂಪಗಳಿಗೆ ಸುಲಭವಾಗಿ ಬದಲಾಗುತ್ತೆ. ಅಂದ್ರೆ ವೈರ್ ಒಳಗೆ ಏನೋ ನಡೆಯುತ್ತೆ ಅಲ್ವಾ? ಹೌದು, ಎಲೆಕ್ಟ್ರಿಸಿಟಿಯಲ್ಲಿರುವ ಸಣ್ಣ ಕಣಗಳು ಅಂದ್ರೆ ಆ ಎಲೆಕ್ಟ್ರಾನ್ಸ್ ವೈರ್ ಒಳಗೆ ವೇಗವಾಗಿ ಓಡುತ್ತವೆ. ಇದು ಬಲ್ಬ್ ಒಳಗೆ ಹೋದಾಗ ಲೈಟ್ ಎನರ್ಜಿ ಆಗುತ್ತೆ. ಟಿವಿಯ ಸ್ಪೀಕರ್ ಒಳಗೆ ಹೋದಾಗ ಸೌಂಡ್ ಎನರ್ಜಿ ಆಗುತ್ತೆ. ಮತ್ತೆ ಬಟ್ಟೆ ಇಸ್ತ್ರಿ ಮಾಡುವ ಐರನ್ ಬಾಕ್ಸ್ನಲ್ಲಿ ಹೀಟ್ ಎನರ್ಜಿ ಆಗುತ್ತೆ. ವಾವ್! ಅಂದ್ರೆ ಗೋಡೆಯ ಒಳಗಿರುವ ವೈರ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಒಂದು ಗುಪ್ತ ನದಿಯ ಹಾಗೆ ಹರಿಯುತ್ತಾ ಇರುತ್ತೆ. ಹೌದು, ಒಂದು ಗುಪ್ತ ನದಿಯೇ ಸರಿ. ಆದ್ರೆ ಈ ನದಿಯನ್ನು ಸುಮ್ನೆ ಮುಟ್ಟುವ ಹಾಗಿಲ್ಲ. ಹೌದಲ್ವಾ? ಮುಟ್ಟಿದ್ರೆ ಕಷ್ಟ. ಖಂಡಿತ, ಮುಟ್ಟಲೇಬಾರದು. ಇಲ್ಲಿ ಒಂದು ಮುಖ್ಯವಾದ ಸೇಫ್ಟಿ ನೋಟ್ ಇದೆ. ಎಲೆಕ್ಟ್ರಿಸಿಟಿ ತುಂಬಾ ಶಕ್ತಿಶಾಲಿ. ಮಕ್ಕಳು ಎಂದಿಗೂ ವೈರ್ಸ್ ಅಥವಾ ಸಾಕೆಟ್ಸ್ ಮುಟ್ಬಾರ್ದು. ಹೌದು. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸುವಾಗ ಯಾವಾಗ್ಲೂ ದೊಡ್ಡವರ ಸಹಾಯ ಕೇಳಬೇಕು. ನಿಜ, ಇದು ತುಂಬಾ ಮುಖ್ಯ. ತುಂಬಾ ಒಳ್ಳೆ ವಿಷಯ. ಒಟ್ಟಿನಲ್ಲಿ ಎನರ್ಜಿ ಅನ್ನೋದು ನಮ್ಮ ಸುತ್ತಲಿನ ಪ್ರಪಂಚವನ್ನು ಚುರುಕಾಗಿ, ಪ್ರಕಾಶಮಾನವಾಗಿ ಮತ್ತು ಶಬ್ದಭರಿತವಾಗಿ ಇಡುತ್ತೆ. ಇದು ಇಲ್ಲದೆ ಏನೂ ಮಾಡೋಕೆ ಆಗಲ್ಲ. ಹೌದು,
ಪ್ರಪಂಚದ ಪ್ರತಿಯೊಂದು ಚಲನೆಗೂ ಬದಲಾವಣೆಗೂ ಇದೇ ಮೂಲ ಕಾರಣ. ಸರಿ, ಇವತ್ತಿನ ಈ ಆಳವಾದ ವಿಮರ್ಶೆಯ ಕೊನೆಯಲ್ಲಿ ಎಲ್ಲರಿಗೂ ಒಂದು ಕುತೂಹಲಕಾರಿ ಪ್ರಶ್ನೆ. ರಾತ್ರಿ ಕತ್ತಲೆಯಲ್ಲಿ ನಿಶ್ಶಬ್ದವಾಗಿ ಮಲಗಿರುವಾಗ ಒಂದು ವಿಷಯ ಯೋಚಿಸಿ. ಯಾವುದೇ ಕೆಲಸ ಮಾಡದಿದ್ದರೂ, ಸುಮ್ಮನೆ ಮಲಗಿದ್ದರೂ, ಉಸಿರಾಡಲು ಮತ್ತು ರಕ್ತ ಚಲಾಯಿಸಲು ದೇಹದ ಒಳಗಿರುವ ಯಾವೆಲ್ಲ ಭಾಗಗಳು ಜೀವಂತವಾಗಿ ಇಡಲು ಈಗಲೂ ಎನರ್ಜಿ ಬಳಸುತ್ತಿವೆ? ಇದರ ಬಗ್ಗೆ ಶಾಲೆಯಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ.